ವೆಜ್ ಮೀಲಲ್ಲಿ ಎಷ್ಟು ಥರ ಡಿಶಸ್ ಬರುತ್ತೆ, ಹೆಂಗೆ ಅದು ಡೈಲಿ ಚೇಂಜ್ ಆಗುತ್ತಾ? ಸರ್ ಡೈಲಿ ವೆರೈಟಿ ಆಫ್ ಸಾಂಬಾರು ಚೇಂಜ್ ಆಗುತ್ತೆ. ಎಸ್ಪೆಷಲಿ ಗುರುವಾರ ಬಸ್ಸಾರು ಸಿಗುತ್ತೆ, ಮಂಗಳವಾರ ಮೊಸರು ಸಾರು, ಮತ್ತು ಸೋಮವಾರ ಮೊಳಕೆ ಹುಳಿ ಸಾರು, ಮತ್ತು ಬುಧವಾರ ಬೇಳೆ ಸಾರು. ಈ ಥರ ಡೈಲಿ ಒಂದೊಂದು ಸಾಂಬಾರುಗಳು, ಮತ್ತು ಡೈಲಿ ಒಂದು ವೆರೈಟೀಸ್ ರೈಸ್ಗಳು. ಒಂದು ದಿವಸ ಪುಳಿಯೋಗರೆ, ಒಂದು ದಿವಸ ಚಿತ್ರಾನ್ನ, ಒಂದು ದಿವಸ ವೆಜಿಟೇಬಲ್ ಬಾತು, ಟೊಮೊಟೊ ಬಾತು, ವೆರೈಟಿ ಆಫ್ ಪಲ್ಯ, ವೆರೈಟಿ ಆಫ್ ರೈಸಸ್, ವೆರೈಟಿ ಆಫ್ ಸಾಂಬಾರುಗಳು ಡೈಲಿ ಚೇಂಜ್ ಆಗುತ್ತೆ. ಆ ಥರ ಚೇಂಜ್ ಆಗುತ್ತೆ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ. ಸೆಕೆಂಡ್ ವೀಡಿಯೋ ಮಾಡ್ತಾಯಿದ್ವಿ ಇದೇ ಜಾಗದಲ್ಲಿ. ಫಸ್ಟ್ ಒಂದು ಒಳ್ಳೆ ಬ್ಯಾಟಿಂಗ್ ಆಯಿತು, ಈಗ ಪ್ಯೂರ್ ವೆಜಿಟೇರಿಯನ್ಸ್ಗೋಸ್ಕರ ಕವರ್ ಮಾಡ್ತಾ ಇರೋದು. ಸೊ ನೀವು ಮಧ್ಯಾಹ್ನ ಹೊತ್ತು ಬಂದಾಗ ಒಂದೊಳ್ಳೆ ಊಟ ಮಾಡಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು, ಅದು ಕೂಡ ಬಜೆಟಲ್ಲಿ, ಅಂದರೆ ಈ ಜಾಗ ಬರಬೇಕು. ಸೊ ಆಲ್ರೆಡಿ ಎಲೆ ಮೇಲೆ ಕಾಣಿಸ್ತಾ ಇರ್ಬೋದು, ಎಲ್ಲ ಐಟಮ್ಸು ನೀಟಾಗಿ ಬಡಿಸ್ಬಿಟ್ಟಿದ್ವಿ, ಏನೇನು ಬರುತ್ತೆ ಇದರಲ್ಲಿ ಒಂದು ಮೀಲಲ್ಲಿ, ವೆಜ್ ಮೀಲಲ್ಲಿ ಅಂತ. ಸೊ ಡೀಟೇಲಾಗಿ ನೋಡೋಣ, ಬನ್ನಿ ವಿಡಿಯೋ ಶುರು ಮಾಡೋಣ. ಫಸ್ಟು ಕೋಸಂಬರಿ ಬರುತ್ತೆ, ಆಮೇಲೆ ಒಂದು 2 ಥರ ಪಲ್ಯ ಇರುತ್ತೆ. ಇವತ್ತು ಬಂದ್ಬಿಟ್ಟು ನೌಕೋಲ್ ಪಲ್ಯ ಮತ್ತು ಹೆಸರುಬೇಳೆ ಕಾಳು ಪಲ್ಯ ಇದೆ. ಸೊ ಇದು ಡೈಲಿ ಚೇಂಜ್ ಆಗ್ತಾ ಇರುತ್ತೆ. ಆಮೇಲೆ ಒಂದು ಫ್ಲೇವರ್ಡ್ ರೈಸ್ ಇರುತ್ತೆ. ಇವತ್ತು ಬಂದು ಮಾವಿನಕಾಯಿ ಚಿತ್ರಾನ್ನ ಇದೆ, ಇದು ಕೂಡ ಡೈಲಿ ಚೇಂಜ್ ಆಗ್ತಾ ಇರುತ್ತೆ. ಆಮೇಲೆ ಒಂದು ಸ್ವೀಟ್ ಇರುತ್ತೆ. ಸೊ ಇವತ್ತು ಸ್ವೀಟು ಇದು, ಇನ್ನೊಂದು ಬೇರೆ ದಿವಸ ಬಂದಾಗ ಬೇರೆ ಸ್ವೀಟ್ ಇರುತ್ತೆ. ಆಮೇಲೆ ಮಜ್ಜಿಗೆ ಕೊಟ್ಟಿರ್ತಾರೆ, ಒಂದು ಬಜ್ಜಿ, ಆಮೇಲೆ ಚಪಾತಿ, 2 ಚಪಾತಿ ಅಥವಾ ರಾಗಿ ಮುದ್ದೆ, 2ರಲ್ಲಿ ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ಕೊಬೋದು. ನಾನು ತೋರಿಸೋದಕ್ಕೋಸ್ಕರ 2 ತರಿಸ್ಕೊಂಡಿದ್ದೀನಿ. 2 ಚಪಾತಿ ತೊಗೊಬೋದು, ಇಲ್ಲಾಂದರೆ ಒಂದು ರಾಗಿ ಮುದ್ದೆನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಅದಕ್ಕೆ ಸಾರು ಕೂಡ ಡೈಲಿ ಚೇಂಜ್ ಆಗ್ತಾ ಇರುತ್ತೆ. ಇವತ್ತು ಮಸಾಲೆ ಸಾರು, ಬಟಾಣಿ ಮಸಾಲೆ ಸಾರು ಇದೆಯಂತೆ. ಸೊ ಆಮೇಲೆ ಅನ್ನ, ಬಿಳಿ ಅನ್ನ ಅನ್ಲಿಮಿಟೆಡ್, ಎಷ್ಟು ಬೇಕಾದ್ರೂ ಹಾಕ್ಕೊಂಡು ತಿನ್ಬೋದು ಹೊಟ್ಟೆ ತುಂಬವರೆಗೂ. ಸಾರು ಜೊತೆ ತಿಂದಮೇಲೆ ರಸ ಜೊತೆನೂ ತಿನ್ಬೋದು, ರಸಮ್ ಕೂಡ ಕೊಡ್ತಾರೆ. ಆಮೇಲೆ ವಾಟರ್ ಬಾಟಲ್, ಅದು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಇದರ ಲಿಮಿಟೆಡು, ರೈಸ್ ಅನ್ಲಿಮಿಟೆಡು, ಸಾರು ರಸಮು ಎಷ್ಟು ಬೇಕಾದ್ರೂ ಹಾಕ್ಸ್ಕೊಂಡು ತಿಂತಾ ಇರ್ಬೋದು. ಸೊ ಈಗ ಶುರು ಮಾಡೋಣ ಒಂದು ಕಡೆಯಿಂದ ಬ್ಯಾಟಿಂಗ್, ಬನ್ನಿ. ಸೊ ಫಸ್ಟು ನಮ್ಮ ಸತೀಶ್ ಅವ್ರು ಹೇಳಿದ್ರು ಸ್ವೀಟಿಂದ ಶುರು ಮಾಡು ಅಂತ, ಅದಕ್ಕೋಸ್ಕರ ಸ್ವೀಟಿಂದನೇ ಶುರು ಮಾಡ್ತಾಯಿದ್ದೀವಿ. ಸ್ವೀಟ್ ಅಕ್ಕಿ ಪಾಯಸ, ಹೆಸರುಬೇಳೆ ಅಕ್ಕಿ ಪಾಯಸ, ಮಿತವಾದ ಸಿಹಿ, ರುಚಿಯಾಗಿದೆ. ಆರಾಮಾಗಿ ತಿನ್ಬೋದು. ಇನ್ನೂ 2-3 ಕಪ್ ತಿಂದ್ಬಿಡ್ಬೋದು ಇದನ್ನು. ಸಕಾಲಾಗಿದೆ, ಅದ್ಭುತ. ಆ ಏಲಕ್ಕಿ ಘಮ ಎಲ್ಲ ಅಲ್ಟಿಮೇಟ್. ಈಗ ನೆಕ್ಸ್ಟು ಚಪಾತಿ ಸೈಜ್ ಕೂಡ ನನಗೆ ಇಷ್ಟ ಆಯಿತು. ಒಂದು ಕಡೆ ಚಿಕ್ಕದಾಗಿ ಕೊಟ್ಬಿಡ್ತಾರೆ, ಇಲ್ಲಿ ನೋಡಿ ದೊಡ್ಡದಾದ ಚಪಾತಿ, ಅದು ಕೂಡ 2 ಬರುತ್ತೆ. ಮೃದುವಾದ ಚಪಾತಿಯನ್ನು ಕಟ್ ಮಾಡಿ, ಸಾರನ್ನೆಲ್ಲ ಡೈಲಿ ಚೇಂಜ್ ಆಗುತ್ತಂತೆ. ಒಂದೊಂದು ವಾರಕ್ಕೆ ಒಂದೊಂದು ಡೆಡಿಕೇಟೆಡ್ ಆಗಿ ಇಟ್ಟಿದ್ದಾರಂತೆ. ಮಂಗಳವಾರ ಮೊಸಪ್ ಸಾರು ಥರ, ಬುಧವಾರ ಏನೋ ಬಸ್ ಸಾರು ಸಿಗುತ್ತೆ ಅಂತ ಹೇಳಿದ್ರು. ಸೊ ಓನರ್ ಅವ್ರ ಇಂಟರ್ವ್ಯೂನಲ್ಲಿ ಅದೆಲ್ಲನೂ ಡೀಟೇಲಾಗಿ ನೋಡಿರ್ತೀರ ನೀವು. ಅದ್ಭುತ. ಸೇಮ್ ಮನೇಲಿ ಮಾಡ್ಕೊಂಡು ತಿಂದಿರೋ ಥರನೇ ಇರುತ್ತೆ. ಯಾವುದೇ ಹೋಟ್ಲು ಬಂದು ತಿಂತಾಯಿದ್ದೀರಾ ಅಂತ ಅನ್ಸೋದಿಲ್ಲ. ಅದ್ಭುತ, ಅಥೆಂಟಿಕ್ಕಾಗಿ ಫುಲ್ಲು ಎಕ್ಸ್ಟ್ರಾ ಆಡಂಬರ, ಆಳುಮುಳು, ಕಲರು ಗಿಲರು ಏನೂ ಇರಲಿಲ್ಲ. ಹೆಲ್ದಿಯಾಗಿ ತಿನ್ಬೋದು, ಯಾಕಂದರೆ ಎಲ್ಲ ಫ್ಯಾಮಿಲಿನೇ ಅಡುಗೆ ಮಾಡೋದು ಹೊರಗಡೆ. ಒಳ್ಳೆ ಮನೆ ಊಟ, ಅದ್ಭುತವಾಗಿದೆ. ಈ ಸಾರು ಚೆನ್ನಾಗಿದೆ. ಸೊ ನೀವು ಬಂದಾಗ ನೀವು ಯಾವ ಸಾಂಬಾರು ನಿಮ್ಗೆ ಯಾವ ಸಿಕ್ಕಿರುತ್ತೆ ಅದನ್ನು ಕಮೆಂಟ್ ಮಾಡಿ, ಅದು ಹೆಂಗಿತ್ತು ಟೇಸ್ಟು ಅಂತ. ಈ ಮಸಾಲೆ ಸಾರು ಸಿಕ್ಕಿದಾಗ
ಟ್ರೈ ಮಾಡಿ, ಅದ್ಭುತ. ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್, ಮುದ್ದೆಗೆ ಇನ್ನೂ ಸಕ್ಕತ್ತಾಗಿರುತ್ತೆ. ಹೀಗೆ ಬರೀ ಸಾರಲ್ಲೂ ತಿನ್ಬೋದು. ಪಲ್ಯಗಳಿದೆ ಚಪಾತಿಗೆ, ಪಲ್ಯ ತಿನ್ನೋಣ. ಹೆಸರು ಕಾಳು ಪಲ್ಯ, ಅದು ಲೈಟಾಗಿ, ಜಾಸ್ತಿ ಮಸಾಲೆ ಎಲ್ಲ ಇರೋದಿಲ್ಲ. ಆ ಟೊಮೆಟೊ ಚಂಕ್ಸ್ ಎಲ್ಲ ದೊಡ್ಡ ಪೀಸಸ್ ಟೊಮೆಟೊ ಸಿಗ್ತದೆ, ಆ ಟೊಮೆಟೊ ಫ್ಲೇವರು ಚೆನ್ನಾಗಿದೆ. ಲೈಟಾಗಿ ಸಟಲ್ ಆದ ಪಲ್ಯ. ನೆಕ್ಸ್ಟ್ ಇನ್ನೊಂದು ಪಲ್ಯ, ನೌಕೋಲ್ ಪಲ್ಯ. ಎಲ್ಲ ನೀಟಾಗಿ ತುರ್ಕೊಂಡು ಮಾಡಿರೋದು, ತುರಿದಿರೋದು. ಚೆನ್ನಾಗಿದೆ, ಸಿಂಪಲ್ ಇರುತ್ತೆ. ಎಲ್ಲನೂ ಸೇಮ್ ಮನೇಲಿ ಮಾಡ್ಕೊಂಡು ತಿಂದಂಗೆ ಯಾವ ಥರ ಇರುತ್ತೆ ಅದೇ ಥರ ಇರುತ್ತೆ. ಸೊ ಇದು ಚೇಂಜ್ ಆಗ್ತಾ ಇರುತ್ತೆ. ಸೊ ನೀವು ಬಂದು ತಿಂದಾಗ ಏನು ತಿಂದ್ರಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈಗ ಒಂದು ಬೈಟ್ ತಿಂದ್ಬಿಟ್ಟು ನೆಕ್ಸ್ಟು ಮಾವಿನಕಾಯಿ ಚಿತ್ರಾನ್ನ ಸ್ವಲ್ಪ. ಚಿತ್ರಾನ್ನ, ಇದರಲ್ಲೂ ಮಾವಿನಕಾಯಿ ಚಿತ್ರಾನ್ನ ಸೀಸನ್ನಲ್ಲಿ ಎಲ್ಲರೂ ಮಾಡ್ತಾಯಿರ್ತಾರೆ. ಸೊ ಇಲ್ಲೂ ಕೂಡ ಸಿಗುತ್ತೆ. ಅದ್ಭುತ. ಹಿಂಗೆ ಜುಮ್ ಅನ್ನತ್ತೆ ಅದು ಮಾವಿನಕಾಯಿ ತುರಿ ಸಿಕ್ಕಿದಾಗ, ಕಚ್ಚಿದಾಗ ಜೀರಿಗೆ ಸ್ವಲ್ಪ ಯಥೇಚ್ಛವಾಗಿ ಹಾಕಿ ಮಾಡಿರೋಂಥದ್ದು. ಆ ಜೀರಿಗೆ ಫ್ಲೇವರು, ಆಮೇಲೆ ಕಡಲೆಬೇಳೆಗಳೆಲ್ಲ ಕಟುಮ್ ಅಂತ ಚೆನ್ನಾಗಿದೆ. ಮಾವಿನಕಾಯಿ ಫ್ಲೇವರು ಅದ್ಭುತ. ಎಕ್ಸ್ಟ್ರಾ ಟೇಸ್ಟು ಇದಕ್ಕೆ ಬಿಲ್ಡಪ್ ಕೊಡೋದೇನೆ ಮಾವಿನಕಾಯಿ ತುರಿ. ಲೈಟಾಗಿ ಖಾರ. ತಿಂತಾಯಿದ್ರೆ ಹಂಗೆ ತಿಂತಾರಣ ಅನ್ಸುತ್ತೆ. ಇದ್ದಾಗ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ನಾನು ಬೇರೆ ಚೇಂಜ್ ಆಗ್ತಾ ಇರುತ್ತೆ. ನೆಕ್ಸ್ಟು ಅನ್ನ ಸಾರು. ಉದುರುದ್ರಾದ ರೈಸು, ಸಾರು ಚೆನ್ನಾಗಿ ತಿರುಗಿಸ್ಬಿಟ್ಟು ಹಾಕ್ಕೊಳ್ಳೋಣ. ತರಕಾರಿ ಎಲ್ಲ ಇರುತ್ತೆ. ನಾವು ತರಕಾರಿ ಸ್ವಲ್ಪ ಕಮ್ಮಿ ತಿನ್ನೋದು, ಗೊತ್ತಲ್ಲ ನಿಮಗೆಲ್ಲ. ತರಕಾರಿ ಪ್ರಿಯರು ಸ್ವಲ್ಪ ತರಕಾರಿ ಎಲ್ಲ ಚೆನ್ನಾಗಿ ಹಾಕ್ಸ್ಕೊಂಡು ಬ್ಯಾಟಿಂಗ್ ಮಾಡಿ. ರೈಸು ಒಂದು ಸಲ ಬಡಿಸ್ತಾರೆ, ನೀವು ತಿಂದು ಮತ್ತೆ ಇನ್ನೊಂದು ಸಲ ಕೇಳಿ ಇನ್ನೊಂದು ಸಲ ಬಡಿಸ್ತಾರೆ. ಅನ್ಲಿಮಿಟೆಡ್. ನಂಗೆ ಸಾರೇ ಸ್ವಲ್ಪ ಸಕ್ಕದಿಷ್ಟ ಆಗಿದೆ. ಚಪಾತಿಗೂ ಸೂಪರ್ ಆಗಿತ್ತು. ಅನ್ನಕ್ಕಂತೂ ಇನ್ನೂ ಅಲ್ಟಿಮೇಟ್ ಆಗಿದೆ. ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ತಿನ್ನಬೇಕು, ಒಣದಂಗೆಲ್ಲ ತಿನ್ನಬಾರ್ದು. ತುತ್ತು ಕಲಿಸ್ಬಿಟ್ಟು ಎತ್ಕೊಂಡ್ರೆ ಸೋರಬೇಕು, ಬಾಯಿ ಇಟ್ಕೊಂಡು ಸೊರ್ರ ಹಂಗೆ ತಿನ್ನಬೇಕು. ಹಂಗೆ ಅದ್ಭುತ. ಹಂಗೆ ತಿಂದಮೇಲೆ ಬಾಯಲ್ಲಿ ಇಟ್ಕೊಂಡು ಇವತ್ತು ಬಾಳೆಕಾಯಿ ಗೊಜ್ಜಿ. ವಾವ್, ಸಾಫ್ಟು, ಒಳ್ಳೆ ಬ್ರೆಡ್ ಇದೆ. ಇದು ಕೋಟಿಂಗ್ ಇದೆ, ಒಂದು ಲೇಯರು ಸ್ವಲ್ಪ ದಪ್ಪನೇ. ಬಾಳೆಕಾಯಿ ಬಜ್ಜಿ ಕೋಟಿಂಗ್ ಇರಲೇಬೇಕು. ಬಟ್ ಆ ಕೋಟಿಂಗು ಕೂಡ ಲೈಟಾಗಿ ಸ್ವಲ್ಪ ಈ ಸೈಡ್ಸ್ ಮಾತ್ರ ಕ್ರಿಸ್ಪಿ, ಇದು ಫುಲ್ಲು ಸ್ಪಾಂಜು. ಸೇಮ್ ಬ್ರೆಡ್ ಕನ್ಸಿಸ್ಟೆನ್ಸಿ. ಬ್ರೆಡ್ ಇದ್ದಾಗ ಮಧ್ಯದಲ್ಲಿ ಇರುತ್ತಲ್ಲ, ಕಸಿದಾಗ ಹೆಂಗಿರುತ್ತೆ ಆ ಥರ ಇದೆ. ಅಷ್ಟು ಸಾಫ್ಟ್ ಆಗಿದೆ, ಚೆನ್ನಾಗಿದೆ. ಅಲ್ಲಿ ಬೇಡ, ತುಟಿಲೇ ಕಚ್ಕೊಂಡ್ಬಿಡ್ಬೋದು. ಚೆನ್ನಾಗಿತ್ತು. ತಿಂದ ಸೈಡಲ್ಲಿ ಕೋಸಂಬರಿ, ಆಮೇಲೆ ಇನ್ನೊಂದು ಸರಿ ರೈಸ್ ಹಾಕ್ಸ್ಕೊಂಡು ರಸಮ್, ಅದ್ರಲ್ಲಿ ತಿಂದಾದ್ಮೇಲೆ ಮಜ್ಜಿಗೆಯಲ್ಲಿ ಬೇಕಾದ್ರೆ ಅನ್ನ ತಿನ್ಬೋದು, ಇಲ್ಲ ಮಜ್ಜಿಗೆಯಲ್ಲಿ ಅಷ್ಟು ಕುಡಿಬೋದು, ಹೆಂಗೆ ಬೇಕೋ ಹಂಗೆ. ನಾವು ಇನ್ನೊಂದು ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ ನಂತರ. ರಸಮ್ಮು ಕುಡಿಯೋಣ ಅಂದ್ಕೊಂಡೆ, ಲಾಸ್ಟಲ್ಲಿ ತಿನ್ನಬೇಕು ಅನಿಸ್ತು, ಮಜಾ ಬಂತು. ಸ್ವಲ್ಪ ಟೇಸ್ಟ್ ಮಾಡಿದಾಗ ಇಷ್ಟ ಆಯಿತು, ಅದಕ್ಕೋಸ್ಕರ ಅನ್ನಕ್ಕೆ ಹಾಕೊಂಡು ತಿನ್ನೋಣ ಅಂತ. ಟೊಮೆಟೊ ರಸ ಅದ್ಭುತ. ಕುಡಿಯೋಕ್ಕೂ ಚೆನ್ನಾಗಿತ್ತು, ಬಟ್ ಮನಸ್ಸಿಗೆ ಹೇಳಲಿಲ್ಲ, ಸ್ವಲ್ಪ ತಿನ್ನಬೇಕು ಅನಿಸ್ತು, ಅದಕ್ಕೋಸ್ಕರ ಮಜ್ಜಿಗೆ ಲಾಸ್ಟಲ್ಲಿ ಕುಡಿಯೋಣ ಬೇಕಾರೆ. ಸೊ ಫೈನಲಾಗಿ ನೀವು ಸುತ್ತಮುತ್ತ ಇದ್ದೀರಾ, ಒಂದೊಳ್ಳೆ ಬಜೆಟಲ್ಲಿ ಹೊಟ್ಟೆ ತುಂಬ ಊಟ ಮಾಡಬೇಕು, ಮಧ್ಯಾಹ್ನದ ಹೊತ್ತು ಊಟ ಟೈಮಿಗೆ ಬರ್ತೀರಾ ಅಂದರೆ ಕಣ್ಣು ಮುಚ್ಕೊಂಡು ಜಾಗಕ್ಕೆ ಬರಬೇಕು. ಸೊ ಹೋಮ್ಲಿ ಫುಡ್ ಮನೆ ಥರ ಇರುತ್ತೆ, ಜಾಸ್ತಿ ಆಡಂಬರ ಅನ್ನೋ ಥರ ಇರುತ್ತೆ ಅಂತ ಹೇಳಲ್ಲ, ಸಿಂಪಲಾಗಿರುತ್ತೆ. ನೀವು ಮನೇಲಿ ಹೆಂಗೆ ಮಾಡ್ಕೊತಿರ್ತೀರೋ ಆ ಥರ ಮನೆ ಊಟ ಥರನೇ. ಸೊ ಅಥೆಂಟಿಕಾಗಿ ಮಾಡ್ತಾರೆ, ಎಲ್ಲ ಫ್ಯಾಮಿಲಿನೇ ಸೇರ್ಕೊಂಡು ಅಡುಗೆ ಮಾಡೋದ್ರಿಂದ ಚೆನ್ನಾಗಿ ಕೂಡ ಮಾಡಿರ್ತಾರೆ.
ಸೊ ಮಸ್ಟ್ ವಿಸಿಟ್ ಜಾಗ ಅಂತ ಹೇಳ್ತೀನಿ. ಡಿಸ್ಕ್ರಿಪ್ಷನ್ ಲೊಕೇಶನ್ನ ಕೊಟ್ಟಿರ್ತೀವಿ, ಆರಾಮಾಗಿ ಬರ್ಬೋದು ಈ ಜಾಗಕ್ಕೆ. ಬಂದಾಗ ಟ್ರೈ ಮಾಡಿ. ಅದೇ ಐಟಮ್ಸ್ಗಳು ಪಲ್ಯ ಇರ್ಬೋದು, ಆ ರೈಸ್ ಇರ್ಬೋದು, ಮತ್ತು ಸ್ವೀಟು ಇದೆಲ್ಲ ಡೈಲಿ ಚೇಂಜ್ ಆಗ್ತಾ ಇರುತ್ತೆ, ಸಾಂಬಾರೆಲ್ಲ ಚೇಂಜ್ ಆಗ್ತಾ ಇರುತ್ತೆ. ಸೊ ನೀವು ಬಂದಾಗ ಯಾವ್ದು ನೀವು ತಿಂದ್ರಿ, ಹೇಗಿತ್ತು ಟೇಸ್ಟ್ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಬಂದಾಗ ನಾವು ತಿಂದಿದ್ರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಸಾರು, ಮಸಾಲೆ ಸಾರು ಚೆನ್ನಾಗಿತ್ತು. ಆಮೇಲೆ ರಸಮ್ ಚೆನ್ನಾಗಿದೆ. ಆಮೇಲೆ ಇದು ಮಾವಿನಕಾಯಿ ಚಿತ್ರಾನ್ನ ಅಲ್ಟಿಮೇಟು. ಸ್ವೀಟ್ ಮಾತ್ರ ಸೂಪರು. ಎಲ್ಲದಕ್ಕಿಂತ ಹೆಚ್ಚಾಗಿ ಬಜ್ಜಿ, ಅದ್ಭುತವಾದ ಬಜ್ಜಿ. ಸೊ ಮಿಸ್ ಮಾಡಿಬಿಡಿ, ಒಂದ್ಸಲಿ ವಿಸಿಟ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ನ ಚೆಕ್ ಮಾಡಿ. ವೀಡಿಯೋನ ಆದಷ್ಟು ಲೈಕ್ ಮಾಡಿ, ತುಂಬ ಶೇರ್ ಮಾಡಿ. ಬೇರೆಯವ್ರಿಗೆ ಯಾರಿಗಾದ್ರೂ ಯೂಸ್ ಆಗುತ್ತೆ, ಸುತ್ತಮುತ್ತ ಬಂದಿರೋರಿಗೆ, ನಿಮ್ಮ ಫ್ರೆಂಡ್ಸ್ ಯಾರಿಗಾದ್ರು ಈ ಕಡೆ ಕೆಲಸದಲ್ಲಿ ಬಂದರೆ. ಆಮೇಲೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.